ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಇದೆ, ಅದು ಅನಿವಾರ್ಯವೂ ಆಗಿರಲಿಲ್ಲ, ಅದು ಅಚಾತುರ್ಯವೂ ಅಲ್ಲ, ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಒಂದು ಸರ್ಕಾರಿ ಕೊಲೆ. ಒಂದು ಕಡೆ ಅವ್ರನ್ನೆಲ್ಲ ಆಚೆಗೆ ಬನ್ನಿ, ನಾವು ಎಲ್ಲ ಜನರ ಸಮಸ್ಯೆಗಳನ್ನು ತೀರಿಸ್ತೀವಿ ಅಂತ ಹೇಳೋ ಸಮಯದಲ್ಲೇ ಆಂಟಿ ನಕ್ಸಲ್ ಫೋರ್ಸ್ ಇದೆಯಲ್ಲ ಅದನ್ನು ಚೂ ಬಿಟ್ಟು ಹೀಗೆ ಹಾಡು ಹಗಲೋ ರಾತ್ರಿನೋ ಯಾವಾಗಲೋ ಒಂದು ಮಟ್ಟದಲ್ಲಿ ಎನ್ಕೌಂಟರ್ ಮಾಡಿದಾಗ ಯಾರಿಗೂ ಕೂಡ ಸರ್ಕಾರದ ಬಗ್ಗೆ ನಂಬಿಕೆ ಬರೋದಿಲ್ಲ. ಅರಣ್ಯ ಇಲಾಖೆಯವರು ಈ ಬೆಂಕಿಪೆಟ್ಟಿಗೆ ಕಾರ್ಖಾನೆಗಳಿಗೆ ಕಾಡಿನಲ್ಲಿ ಕೆಲವು ಮರಗಳನ್ನು ಕಡಲಿಕ್ಕೆ ಬಿಟ್ಟರೆ ಅವ್ರಿಗೆ ಆ ಕಾಡನ್ನು ನಾಶ ಮಾಡೋ ರೀತಿ ನೋಡಬೇಕಿತ್ತು. ನೀವು ಯಾರಾದರೂ ಎದೆಗಳು ಸಾಗಬೇಕು ಆ ಥರ ನಾಶ ಮಾಡ್ತಿದ್ರು ಅವರು. ಈಗ ನಮ್ಮ ಹೆಸರಿನಲ್ಲಿ ಅವ್ರನ್ನ ಹೇಳ್ಕೊಂಡು ಒಂದು ದಿವಸ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಕೂತ್ಕೊಂಡು ಕಳಿಸಿದ್ರು. ಅವತ್ತು ಕಾಡು ಉಳಿಸಿದ್ದಕ್ಕೆ ಇವತ್ತು ಮತ್ತೆ ಆ ಕಾಡಿನಿಂದ ನಮ್ಮನ್ನು ಎತ್ತಂಗಡಿ ಮಾಡಬೇಡಿ ಅಂತ ಹೋರಾಟ ಮಾಡಿದ್ದಕ್ಕೆ ಈ ರೀತಿಯಲ್ಲಿ ಇದು ಮಾಡ್ತಾರೆ, ಹಿಂಸೆ ಕೊಡ್ತಿದ್ದಾರೆ. ಕೊಂಬೆ ಕಡಿತೀವಿ, ಸೌದೆಗೆ ನಮಗೆ ಮರ ಕಡಿಬೇಕು, ಸೊಪ್ಪಿಗೆ ಮರ ಕಡಿಬೇಕು, ಕೊಂಬೆ ಕಡಿತೀವಿ, ಮೇಲೆ ಇದನ್ನು ಹೋಗ್ತೀವಿ. 2 ವರ್ಷಕ್ಕೆ ಹತ್ತಿದ್ರು ಆ ರೀತಿಯಲ್ಲಿ ಕಾಡು ರಕ್ಷಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಸುತ್ತಮುತ್ತ ಕಾಡು ಬೆಳೆದಿದೆ ಹೊರತು ಕಾಡು ನಾಶ ಆಗಿಲ್ಲ. ಒಂದು ಹತ್ರ ಒಂದು 10 ವರ್ಷಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚು ಕರ್ನಾಟಕದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರಲಿಲ್ಲ. ನಾವು ಶಾಂತಿಗಾಗಿ ನಾಗರಿಕರ ವೇದಿಕೆ 2004ರಲ್ಲಿ ಮಲೆನಾಡು, ಶೃಂಗೇರಿ ಮತ್ತು ಮಲೆನಾಡಿನ ಬೇರೆ ಬೇರೆ ಜಾಗಗಳಿಗೆ ಭೇಟಿ ಕೊಟ್ಟಿದ್ವಿ. ಆ ಸಮಯದಲ್ಲಿ ಮುಖ್ಯವಾದಂಥ ಸಮಸ್ಯೆ ಏನಿತ್ತು ಅಂತಂದರೆ ಅಲ್ಲಿರುವಂಥ ಆದಿವಾಸಿಗಳನ್ನು ಮತ್ತು ಬೇರೆ ಬೇರೆ ಜನಾಂಗಗಳವರನ್ನು ಸರ್ಕಾರ ಎತ್ತಗಡಿ ಮಾಡ್ತಾ ಇತ್ತು. ಅದರ ವಿರುದ್ಧ ಜನ ಹೋರಾಡ್ತಾ ಇದ್ರು. ಅದೇ ಸಂದರ್ಭದಲ್ಲೇ ನಕ್ಸಲೈಟರ ಪ್ರವೇಶ ಕೂಡ ಆಗಿತ್ತು. ಅಲ್ಲಿ ಅನಾವಶ್ಯಕವಾದಂಥ ಅನಗತ್ಯವಾದಂಥ ಹಲವಾರು ಕೊಲೆಗಳು, ಹತ್ಯೆಗಳು ನಡೆದಿತ್ತು. 2005ರಲ್ಲಿ ಸಾಕೇತ್ ರಾಜನ್ ಅವರ ಎನ್ಕೌಂಟರ್ ನಡೆದಿದ್ದು ನಿಮಗೆಲ್ಲರಿಗೂ ಗೊತ್ತು. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಆ ರೀತಿಯಾದಂಥ ಎನ್ಕೌಂಟರ್ಗಳು ನಡೆದವು. ಆ ಸಮಯದಲ್ಲಿ ನಾವು ಎಲ್ಲರಿಗೂ ಕೂಡ ಸರ್ಕಾರಕ್ಕೂ ಅಪೀಲ್ ಮಾಡಿದ್ವಿ ಮತ್ತು ಅಲ್ಲಿ ಹೋರಾಟ ಮಾಡ್ತಿದ್ದಂಥವ್ರಿಗೂ ಕೂಡ ಅಪೀಲ್ ಮಾಡಿದ್ವಿ. ಸರ್ಕಾರಕ್ಕೆ ನಮ್ಮ ಅಪೀಲ್ ಏನಾಗಿತ್ತು ಅಂತಂದರೆ, ಮುಖ್ಯವಾಗಿ ನೀವು ನಿಮ್ಮ ಬಂದೂಕುಗಳನ್ನು ಬಳಸೋದು ನಿಲ್ಲಿಸಿ. ಅದೇ ರೀತಿಯಲ್ಲಿ ಇವರನ್ನು ಕೂಡ ಅಷ್ಟೇ ನಾವು ಅಪೀಲ್ ಮಾಡಿದ್ವಿ, ನೀವು ಸಹ ಬಂದೂಕುಗಳನ್ನು ನಿಲ್ಲಿಸಿ ಪ್ರಜಾತಾಂತ್ರಿಕ ಜನರ ರೀತಿಯಲ್ಲಿ ನಿಮ್ಮ ಹೋರಾಟಗಳನ್ನು ಮುಂದುವರಿಸಿ, ನಿಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತನ್ನಿ ಅಂತ. ಆ ನಂತರದಲ್ಲಿ ಹಲವು ಬೆಳವಣಿಗೆಗಳು ನಡೆದವು. ಎಷ್ಟೋ ಜನ ಆ ಕಾಡಿನಿಂದ ಆಚೆನೂ ಬಂದರು. ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆಯಲ್ಲಿರುವಂಥ ನೂರ್ ಶ್ರೀಧರ್ ಹಾಗೂ ಸಿರಿವನೆ ನಾಗರಾಜ್ ಅವರು ನಿಮ್ಮ ಮುಂದೆ ಇದ್ದಾರೆ. ಇವತ್ತು ಅವರಿಬ್ಬರು ಕೂಡ ಕರ್ನಾಟಕದಲ್ಲಿ ತುಂಬ ಮುಖ್ಯವಾದಂಥ ಒಂದು ಪ್ರಜಾತಾಂತ್ರಿಕ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ. ಜನಸಾಮಾನ್ಯರ ಹಕ್ಕುಗಳೇನಿವೆ, ಅವರ ಸಮಸ್ಯೆಗಳೇನಿವೆ, ಅವುಗಳನ್ನು ಮುಂದೆ ಹಿಡಿದು ಸರ್ಕಾರದ ಜೊತೆಯಲ್ಲಿ ಹೋರಾಟ ನಡೀತಾ ಇದೆ, ತುಂಬ ಪ್ರಜಾಪ್ರಭುತ್ವದ ರೀತಿಯಲ್ಲಿ. ಆದರೆ ಅದೇ ಸಮಯದಲ್ಲಿ ನಕ್ಸಲ್ ಗುಂಪುಗಳು ಬಹಳಷ್ಟು ಜನ ಆಚೆಗೆ ಬಂದಿರಲಿಲ್ಲ, ಇನ್ನೂ ಬಹಳಷ್ಟು ಜನ ಬಂದರು. ತುಂಬ ಮೊನ್ನೆ ವಿಕ್ರಮ್ ಗೌಡರ ಎನ್ಕೌಂಟರ್ ಇದೆಯಲ್ಲ, ಅದು ನಮ್ಮನ್ನು ಮತ್ತೆ ಕಲಕಿತು. ಎಷ್ಟು ದಿನ ಅಂತೇಳಿ ಈ ರೀತಿ ನಡೀಬೇಕು ಅಂತ. ಒಂದು ಕಡೆ ನೋಡಿದ್ರೆ ಅವರನ್ನು ಮುಖ್ಯವಾಹಿನಿಗೆ ಬನ್ನಿ ಅಂತ ಸರ್ಕಾರವೂ ಹೇಳ್ತಾ ಇರುತ್ತೆ. ಅದರಿಂದಾಗಿ ಎಷ್ಟೋ ಜನ ಬಂದಿದ್ದಾರೆ. ಇವರಿಬ್ಬರು ತಮ್ಮ ಸ್ವಯಂ ಇಚ್ಛೆಯಿಂದ ಬಂದು ಈ ರೀತಿ ಹೋರಾಟಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಎಷ್ಟೋ ಜನ ಆ ರೀತಿ ಮಾಡೋಕ್ಕಾಗಿಲ್ಲ, ಆದರೆ ಅವರಿಗೆ ಸರ್ಕಾರದಿಂದ ಇನ್ನೂ ಕಿರುಕುಳ ತಪ್ಪಿಲ್ಲ. ಎಷ್ಟೋ ಜನರ ಮೇಲೆ ಇನ್ನೂ ಕೇಸುಗಳು ಹಾಗೇ ಇವೆ. ಈ ರೀತಿ ಇದ್ದಾಗ ಯಾರಿಗೆ ಸರ್ಕಾರದ ಮೇಲೆ ನಂಬಿಕೆ ಬರ್ತದೆ? ಅಷ್ಟು ಮಾತ್ರ ಅಲ್ದಿರ, ಒಂದು ಕಡೆ ಅವ್ರನ್ನೆಲ್ಲ ಆಚೆಗೆ ಬನ್ನಿ, ನಾವು ಎಲ್ಲ ಜನರ ಸಮಸ್ಯೆಗಳನ್ನು ತೀರಿಸ್ತೀವಿ ಅಂತ ಹೇಳೋ ಸಮಯದಲ್ಲೇ ಪೊಲೀಸರನ್ನು ANF ಆಂಟಿ ನಕ್ಸಲ್ ಫೋರ್ಸ್ ಇದೆಯಲ್ಲ ಅದನ್ನು ಚೂ ಬಿಟ್ಟು ಹೀಗೆ ಹಾಡು ಹಗಲೋ ರಾತ್ರಿನೋ ಯಾವಾಗಲೋ ಒಂದು ಮಟ್ಟದಲ್ಲಿ ಎನ್ಕೌಂಟರ್ ಮಾಡಿದಾಗ ಯಾರಿಗೂ ಕೂಡ ಸರ್ಕಾರದ ಬಗ್ಗೆ ನಂಬಿಕೆ ಬರೋದಿಲ್ಲ. ಸೊ ಇವತ್ತಿನ ತುರ್ತು ಮುಖ್ಯವಾಗಿ ಒಂದು ಮಾನವ ಹಕ್ಕು ಸಂಘಟನೆಯ ದೃಷ್ಟಿಕೋನದಿಂದ ನಾವು ಹೇಳೋದೇನು ಅಂತಂದರೆ, ಅವರು ಹೋರಾಟಗಾರರು ಸರ್ಕಾರದ ಜೊತೆ ಸರ್ಕಾರದಲ್ಲಿ ನಂಬಿಕೆ ಇಟ್ಕೊಂಡು ಆಚೆ ಬರಬೇಕು ಅಂದರೆ ಮೊದಲಿಗೆ ಸರ್ಕಾರ ತನ್ನ ಬಂದೂಕುಗಳನ್ನ ಕೆಳಗಿಳಿಸಬೇಕು, ಎಲ್ಲರನ್ನು ಕಾನ್ಫಿಡೆನ್ಸ್ಗೆ ತಗೋಬೇಕು. ನಾನು ಅದೇ ಕಾಡಿನ ಮನುಷ್ಯ. ಸಿರಿಮನೆ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಬರುತ್ತೆ. ಅದೃಷ್ಟವಶಾತ್ ಅಂದಂಗೆ ನನ್ನ ತಮ್ಮನ ಅಂದರೆ ನಮ್ಮ ತಂದೆ
ಹುಟ್ಟಿ ಬೆಳೆದ ಮನೆ ಮತ್ತು ಅದರ ತೋಟಗಳು ಜಮೀನು ಮಾತ್ರ ಅದರ ಬೇಲಿಯಿಂದ ಹೊರಗಿದ್ದಾವೆ. ನಮ್ಮ ಮನೆ ಜಗಲಿಯಿಂದ ಕೆಳಗಿಳಿದ್ರೆ ಅಂಗಳ ಅರಣ್ಯ ಇಲಾಖೆಗೆ ಸೇರುತ್ತೆ. ಅಲ್ಲಿ ಒಂದು ಏನೊಂದು ಕಾರ್ ಶೆಡ್ ಕಟ್ಟಬೇಕು ಅಂತಂದರೆ ಅದಕ್ಕೆ ಕಾರ್ ಶೆಡ್ ಕಟ್ಟಾಗಿ ನಮ್ಮ ತಲೆಗೆ ಧೈರ್ಯ ಇಲ್ಲ, ಯಾಕಂದರೆ ಅರಣ್ಯ ಇಲಾಖೆಗೆ ಬಂದು ಎಲ್ಲ ಶುರು ಮಾಡ್ತಾರೆ ಅಂತ ಹೇಳ್ಕೊಂಡು ಆ ಮಟ್ಟದಲ್ಲಿ ಬರ್ತಿದ್ದಾರೆ. ನಿನ್ನೆ ರಾತ್ರಿ ನಮ್ಮೂರಿನ ತಮ್ಮದಿರೆಲ್ಲ ಬಂದಿದ್ರು. ಒಂದು ತಮ್ಮನ ಮಗಳ ಮದುವೆಗೆ ಬ್ಯಾಡಗಿಗೆ ಹೋಗಿದ್ದೆ. ಆ ಕಿತ್ತಲೆ ಮನೆ ಕೊಡುಗೆಯಲ್ಲಿ ಇನ್ನೂ ಬದುಕ್ತಿದ್ದಾರೆ ಒಬ್ಬ ತಮ್ಮ. ಅಲ್ಲಿ ನಮ್ಗೆ ಒಂದು ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಬಂದಿತ್ತು. ಅಲ್ಲೊಂದು 7-8 ಆದಿವಾಸಿ ಗೌಡ್ಲು ಕುಟುಂಬಗಳು ಮತ್ತು ನಮಗೆ ಒಂದಿಷ್ಟು ಪಿತ್ರಾರ್ಜಿತ ಆಸ್ತಿ ಇತ್ತು. ಅದರಲ್ಲಿ ಒಬ್ಬ ತಮ್ಮನ ಜಮೀನನ್ನು ಆದಿವಾಸಿಗಳಿಗೆ ಒಪ್ಪಿಸಿ ಅವನ ಮಗನಿಗೆ ಕೆಲಸ ಸಿಕ್ತು ಅಂತ ಅವನು ಬಿಟ್ಟು ಬಂದುಬಿಟ್ಟ. ಇನ್ನೊಬ್ಬ ಅಂದರೆ ಇದನ್ನು ಪುನರ್ವಸತಿ ಕಲ್ಪಿಸ್ತೀವಿ ನಿಮಗೆ ಅಂತ ಅರಣ್ಯ ಇಲಾಖೆಯವರು ಸರ್ಕಾರದವ್ರು ಹೇಳಿರೋದು. ಆ ಕಾಡನ್ನು ನಾವು ರಾಷ್ಟ್ರೀಯ ಉದ್ಯಾನ ಮಾಡ್ಕೊಂಡ್ಬಿಟ್ವಿ, ನಿಮಗೆ ಅಲ್ಲಿಂದ ಬಿಟ್ಟೋಗಿ ನೀವು ಪುನರ್ವಸತಿಗೆ ನಾವು ಪರಿಹಾರ ಕೊಡ್ತೀವಿ ಅಂತೆಲ್ಲ ಹೇಳಿ ನಂಬಿಸಿ ಅರ್ಜಿ ಹಾಕಿಸಿ ಈಗ 20 ವರ್ಷ ಆಯಿತು. 24 ವರ್ಷ ಆಗ್ತಾ ಬಂತು. ಅದು ಅರ್ಜಿ ತಗೊಂಡು 22-23 ವರ್ಷ ಆಯಿತು. ಒಂದು ಕೇಸು ಇವತ್ತಿಗೂ ಸರಿಯಾಗಿ ಸೆಟ್ಲ್ ಆಗಿಲ್ಲ. ಒಬ್ಬ ತಮ್ಮ ಬೇಸತ್ತು ಆದಿವಾಸಿಗಳಿಗೆ ಇದ್ದಿದ್ದು 1-2 ಎಕರೆ ಜಮೀನನ್ನು ಅವರಿಗೆ ಒಪ್ಪಿಸ್ಬಿಟ್ಟು ಹೊರಟಾರೆ. ಏನೋ ರೂಪಾಯಿ ಇದು ಸಿಕ್ತಂತೆ ಪರಿಹಾರ ನೆಪದಲ್ಲಿ, ಟ್ರೈಬಲ್ ಇದರಿಂದ ಅದಷ್ಟು ಚೂರುಪಾರು ತಗೊಂಡು ಅವ್ನು ಬಂದುಬಿಟ್ಟ. ಇನ್ನೊಬ್ಬ ತಮ್ಮ ನೋಡಿ ಅದನ್ನು ಕಾಡಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟ. ಇವತ್ತು ಹೋರ್ನಾಡು ದೇವಸ್ಥಾನದಲ್ಲಿ ಜಿಂಗುಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾನೆ. ಇನ್ನೊಬ್ಬ ತಮ್ಮ ಅಲ್ಲೇ ಬದುಕ್ತಾ ಇದ್ದಾನೆ. ಅವ್ನು ಸಿಕ್ಕಿದ್ದಾನೆ, ಇನ್ನು ಗಂಡ ಹೆಂಡತಿ ಸಿಕ್ಕಿದ್ರು. ಮಾರಾಯ ಈಗ ಮತ್ತೆ ಶುರು ಮಾಡ್ತಾರೋ ಈ ಪೊಲೀಸರು ಹಾವಳಿ ಶುರು ಆಗುತ್ತೆ ಮಾರಾಯ. ಇದು 1-2 ಇವರು ಕೂಡ ಹಿಂಸೆ. ನಮ್ಮನ್ನು ದಿನ ಬೆಳಗಾದ್ರೆ ಬಂದು ಕರ್ಕೊಂಡು ಹೋಗ್ತಾರೆ. ಅದೇನು ಇದೇನು ಅವರೆಲ್ಲಿ ಅಂತ ಕೇಳಿದ್ರೆ ಆ ಗಿರಿಜನರಿಗಂತೂ ಕೊಡಬಾರ್ದು ಹಿಂಸೆ ಕೊಡ್ತಾರೆ. ಮತ್ತೆಲ್ಲ ಶುರುವಾಗುತ್ತೆ ಮಾರಾಯ ಅಂತ ಅವನು ವ್ಯಥೆ ಪಡ್ತಾ ಇದ್ದ. ಇದಕ್ಕಿಂತ ಹಿಂದಿತ್ತು ಸ್ವಲ್ಪ ಹೋಗ್ತೀನಿ. ಇದೆಲ್ಲ ಶುರುವಾದ ನಂತರ ಒಂದಷ್ಟು ಸುಮಾರು ಹೋರಾಟ ಮಾಡಿದ್ವಿ. ನಾನು ಅವಾಗ ಕೊಪ್ಪದಿಂದ ಮುಂಜಾವು ಅಂತ ಪತ್ರಿಕೆ ನಡೆಸ್ತಾ ಇದ್ದೆ. ಕಲ್ಕೊಳ್ಳಿ ವಿಠಲ ಹೆಗಡೆಯವರು, ನೀವು ಕೇಳಿರ್ತೀರಿ, ಅವರು ದೊಡ್ಡ ಒಳ್ಳೆಯ ಹೋರಾಟಗಾರ. ಅವರು ನಾನು ಸೇರಿಕೊಂಡು ಮತ್ತು ನಮ್ಮ ಅಲ್ಲಿನ ಪ್ರಗತಿಪರ ಜನಪರ ಸ್ನೇಹಿತರ ಬಳಗಾಲ ಸೇರಿಕೊಂಡು ಈ ಇದ್ರ ವಿರುದ್ಧ, ರಾಷ್ಟ್ರೀಯ ಉದ್ಯಾನ ಯೋಜನೆ ವಿರುದ್ಧ, ಅದು ಬೇಡ, ಕಾಡನ್ನು ನೀವೆಲ್ಲ ಉಳಿಸ್ತಿರೋದು, ಕಾಡನ್ನು ಉಳಿಸ್ತಿರೋರು ನಾವು ಅಂತ ಹೇಳ್ಕೊಂಡು ಅದರ ವಿರುದ್ಧ ಭಾಳ ಹೋರಾಟ ಮಾಡಿದ್ವಿ. ಗೋವಿಂದಗೌಡರು ಮಂತ್ರಿಗಳಾಗಿದ್ದರು, ಅವರು ಅದಕ್ಕೆ ದನಿಗೂಡಿಸಿದ್ರು. ನಾವು 70ರ ದಶಕದಿಂದ ಅಲ್ಲಿನ ಕಾಡು ಉಳಿಸೋಕ್ಕೆ ಯಾವ ಥರ ಹೋರಾಟ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಅಣ್ಣ ಅವರಿದ್ದಾರೆ ಅಚ್ಯುತರಾವ್ ಅಂತೇಳಿ, ಈಗಲೂ ಇದ್ದಾರೆ, ಕ್ಯಾನ್ಸರ್ ಆಗಿ ಇವತ್ತು ಗಂಟ್ಲು ಬಿದ್ದೋಗಿದೆ. ಅವರು ನಿನ್ನನ್ನು ಸಿಕ್ಕಿದ್ರು. ಅವ್ರನ್ನ ಅವತ್ತು ಅರಣ್ಯ ಇಲಾಖೆಯವರು ನೀವು ಕಾಡನ್ನ ಇದಕ್ಕೆ ಲಾರಿಗೆ ಅಡ್ಡ ಮಾಡಿದ್ರಿ ಅಂತ ಹೇಳ್ಕೊಂಡು ಅವ್ರನ್ನ ಎಳ್ಕೊಂಡು ಹೋಗಿ ಕೇಸ್ ಹಾಕಿದ್ರು. ಯಾವುದಕ್ಕೆ? ಅರಣ್ಯ ಇಲಾಖೆಯವರು ಈ ಬೆಂಕಿಪಟ್ಟಿಗೆ ಕಾರ್ಖಾನೆಗಳಿಗೆ ಮತ್ತು ಕಾಗದ ಕಾರ್ಖಾನೆಗಳಿಗೆ ವಿಮ್ಕೋ ಕಾರ್ಖಾನೆ ಅಂತ ಇತ್ತು, ಆ ಥರ ದಾಂಡೇಲಿ ಪೇಪರ್ ಮಿಲ್ನವರಿಗೆ ಕಾಡಿನಲ್ಲಿ ಕೆಲವು ಮರಗಳನ್ನು ಕಡಲಿಕ್ಕೆ ಬಿಟ್ಟರೆ ಅವ್ರಿಗೆ ಆ ಕಾಡನ್ನು ನಾಶ ಮಾಡೋ ರೀತಿ ನೋಡಬೇಕಿತ್ತು. ನೀವು ಯಾರಾದರೂ ಎದೆಗಳು ಸಾಗಬೇಕು ಆ ಥರ ನಾಶ ಮಾಡ್ತಿದ್ರು ಅವರು. ಮರ ತಗೊಂಡು ಹೋಗ್ಲಿಕ್ಕೆ ಲಾರಿ ಹೋಗೋಕ್ಕೆ ದಾರಿ ಮಾಡೋದಕ್ಕೆ ನೇರ ಹೀಗೆ ಸುತ್ತಿಗೊಳಿಸಿ ಹೋಗ್ತಿರ್ಲಿಲ್ಲ. ಇಲ್ಲಿ ಆ ಥರ ಮಾಡಿ ಕಾಡೆಲ್ಲ ಕಡ್ದಲ್ಲಿ ಹಾಕಿ ಮರಗಳನ್ನ ಅವ್ರನ್ನ ಹೋಗ್ತಿದ್ರು. ಅದು ನಾನು ವಿರೋಧ ಮಾಡಿದಾಗ ಆ ಅಚ್ಯುತರಾವ್ ಅಣ್ಣನ ಅರಣ್ಯ ಇಲಾಖೆ ಹೇಳ್ಕೊಂಡಾಗಿ ಒಂದು ದಿವಸ DF ಆಫೀಸ್ಗೆ ಇಟ್ಟಿದ್ರು. ಅದರ ನಂತರ ಈಗ ನಮ್ಮ ಹೆಸರಿನಲ್ಲಿ ಅವ್ರನ್ನ ಹೇಳ್ಕೊಂಡು ಒಂದು ದಿವಸ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಕೂತ್ಕೊಂಡು ಕಳಿಸಿದ್ರು. ಅವತ್ತು ಕಾಡು ಉಳಿಸಿದ್ದಕ್ಕೆ ಇವತ್ತು ಮತ್ತೆ ಆ ಕಾಡಿನಿಂದ ನಮ್ಮನ್ನು ಎತ್ತಂಗಡಿ ಮಾಡಬೇಡಿ ಅಂತ ಹೋರಾಟ ಮಾಡಿದ್ದಕ್ಕೆ ಈ ರೀತಿ ಅಲ್ಲಿ ಇದು ಮಾಡ್ತಾರೆ, ಹಿಂಸೆ ಕೊಡ್ತಿದ್ದಾರೆ. ಕಾಡಿಂದ ನಿಮ್ಗೆ ಗೊತ್ತಿಲ್ಲ, ಗುಡ್ಡದಿಂದ ನೀರು ಹರ್ಕೊಂಡ್ಬರುತ್ತೆ. ಅದಕ್ಕೆ ನಾವು ಅಡಿಕೆ ಮರ, ಸತ್ತ ಅಡಿಕೆ ಮರ ಅಥವಾ ಸತ್ತ ಬಗಿನ ಮರನ ದೋಣಿ ಥರ ಮಾಡಿ ಸೀಳು ಮಾಡಿ ದೋಣಿ ಮಾಡಿ ಅದನ್ನು ನೀರು ಹಾಕಿ ಮನೆಗೆ ಶುದ್ಧ ಸ್ವಚ್ಛ ನೀರು ತಂದ್ಕೊತೀವಿ, ವಾಗಂದೆ ಅಂತ ಹೇಳ್ತಾರೆ. ಆ ನೀರನ್ನು ಬಿಟ್ಕೊಂಡಿದ್ದನ್ನು ಅದನ್ನೆಲ್ಲ ಹೋಗಿ ಕಿತ್ತಾಕೋರು. ದನ ಕಾಡಿಗೆ ಹೋದರೆ ದನಗಳನ್ನ ಹೋಗಿ ತಗೊಂಡೋಗಿ ಕಟ್ಟೋರು. 1-2 ಇವ್ರು ಹಿಂಸೆ ಕೊಟ್ಟಿರೋದು. ಫುಟ್ಬಾಲ್ ಹಿಡ್ಕೊಂಡು ಹೋದರೆ ಅಲ್ಲಿಂದ ಕೇಸ್ ಹಾಕಿ ಕಳಿಸೋರು. ಆ ಥರ ಮಾಡಿ ಹಿಂಸೆ ಕೊಟ್ಟಿದ್ದಾರೆ. ಆಮೇಲೆ ನನ್ನ ತಮ್ಮ ಈಗ 70 ವರ್ಷ, ಈಗ ಒಂದು 7-8 ವರ್ಷದಿಂದ ಕೂತ್ಕೊಂಡು ಹೇಳ್ತಾ ಇದ್ದ, ನಮ್ಮ ಕಣ್ಮುಂದನೇ ಈಗ ನಮ್ಮ ಜಮೀನೆಲ್ಲ ಕಾಡು ಪಾಲಾಗೋದು ನೋಡ್ತಾ ಬದುಕಬೇಕಾಗಿದೆ ಮಾರಾಯ ಅಂತ ಹೇಳ್ಕೊಂಡು ಆ ಥರ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದು ಅವತ್ತಿನ ಕಾಲ. ಆದರೆ ಇವತ್ತು ನೀವು ಹಳ್ಳಿ ಸುಮ್ಮನೆ ಯಾರಾದ್ರು ದಯಮಾಡಿ ಒಂದ್ಸಲ ಅಲ್ಲಿ ಒತ್ತುವರಿ ತರುವಂತ ಶುರು ಮಾಡ್ಕೊಂಡ್ರಲ್ಲ ಈ ಅರಣ್ಯ ಇಲಾಖೆ, ಇದು ನಂಬರ್ 1 ಶತ್ರು ಆಗಿದೆ ಜನಗಳಿಗೆ. ಅರಣ್ಯ ಇಲಾಖೆ ಈಗ ಅದನ್ನು ನೀವು ನಕ್ಸಲ್ ಪೀಡಿತ ಅಂತ ಬರೀತಿರಲ್ಲ, ನಕ್ಸಲ್ ಪೀಡಿತ ಅಲ್ಲ, ಅರಣ್ಯ ಇಲಾಖೆ ಪೀಡಿತ ಪ್ರದೇಶ ಅದು. ಅಕ್ಷರಶಃ ಅರಣ್ಯ ಇಲಾಖೆ ಪೀಡಿತ ಪ್ರದೇಶ ನಮ್ಮ ಮಲೆನಾಡು. ಅರಣ್ಯ ಇಲಾಖೆ ಪೀಡಿತ, ಕಂದಾಯ ಇಲಾಖೆ ಪೀಡಿತ, ಪೊಲೀಸ್ ಇಲಾಖೆ ಪೀಡಿತ ಪ್ರದೇಶ ನಮ್ಮದು. ಅಲ್ಲಿ ಹೋಗಿ ಜನರನ್ನು ಮಾತಾಡಿಸಿ ನೋಡಿ ಹೆಂಗೆ ಅವರು ಆದಿವಾಸಿಗಳು ಬೇಡ, ಅನುಕೂಲಸ್ಥ ಜಮೀನ್ದಾರಗಳೇ ಇವತ್ತು ಬಂದು ಇಲ್ಲೇ ಒಂದು ತಿಂಗಳಿಂದ ನಾನು ಇದ್ದೆ, ಪತ್ರಿಕಾಗೋಷ್ಠಿ ಮಾಡಿದ್ದೆ, ಅವರೆಲ್ಲ ಬಂದಿದ್ದರು ಅಲ್ಲಿನವರು ಹೋರಾಟ ಸಮಿತಿ ಮಾಡಿಕೊಂಡು ಎತ್ತಂಗಡಿ ವಿರುದ್ಧ ಅಂತ. ಮೊನ್ನೆ 34 ಕಿಲೋಮೀಟ್ರ್ ಕಾಲ್ನಡಿಗೆ ಜಾಥಾ ಮಾಡಿದ್ದಾರೆ DF ಆಫೀಸಿಗೆ. ಶಾಸಕರುಗಳು MP ಕೂಡ ಸೇರ್ಕೊಂಡಿದ್ರು ಅದರೊಳಗೆ ಕಾಲ್ನಡಿಗೆಯಲ್ಲಿ. ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂದರೆ ಇದೆ, ಇವರು ಕೂಡ ಹಿಂಸೆಗೆ ಕಾಡು ಉಳಿಸ್ಕೊಂಡ್ಬಂದಿದ್ದೀವಿ ನಾವು ಕಾಡು ಸ್ವಲ್ಪ ನಮಗೆ
ಜಮೀನು ಇವತ್ತಿಗೂ ಅಲ್ಲಿ 90% ಹೆಚ್ಚು ಜನ ಸೊಪ್ಪಿನ ಗೊಬ್ಬರ ಮತ್ತು ತರಗೆಲೆ ಗೊಬ್ಬರ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ ನಾವು ರಾಸಾಯನಿಕ ಗೊಬ್ಬರ ಬೆಳೆಸೋದನ್ನು ಮಾಡೋಕ್ಕೆ. ಅದಕ್ಕೆ ನಮಗೆ ಬೇಕಲ್ಲ, ನಾವು ಮರದ ಕೊಂಬೆ ಕಡಿತೀವಿ, ಸೌದೆಗೆ ನಮಗೆ ಮರ ಕಡಿಬೇಕು, ಸೊಪ್ಪಿಗೆ ಮರ ಕಡಿಬೇಕು, ಕೊಂಬೆ ಕಡಿತೀವಿ, ಮೇಲೆ ಇದನ್ನು ಹೋಗ್ತೀವಿ, ಇನ್ನು 2 ವರ್ಷಕ್ಕೆ ಖರ್ಚಿರುತ್ತೆ. ಆ ರೀತಿಯಲ್ಲಿ ಕಾಡು ರಕ್ಷಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಸುತ್ತಮುತ್ತ ಕಾಡು ಬೆಳೆದಿದೆ ಹೊರತು ಕಾಡು ನಾಶ ಆಗಿಲ್ಲ. ಅರಣ್ಯ ಇಲಾಖೆ ನೀವು ಏನಪ್ಪ ಇದು ಧರ್ಮಸ್ಥಳದ ಕಾರಮಾಡಿ ಘಾಟಲ್ಲಿ ನೋಡಿದರೆ 1000 ಗಟ್ಟಲೆ ಎಕರೆಯನ್ನು ಬುಡ ಸಹಿತ ನೆಲಸಮ ಮಾಡಿದ್ದಾರೆ. ಆ ಥರದಲ್ಲಿ ಅರಣ್ಯ ಇಲಾಖೆ ಅಂದರೆ ಅರಣ್ಯ ಕಡಿತಲಿಗೆ ಪರವಾನಗಿ ಕೊಡುವ ಇಲಾಖೆಯಾಗಿ ವರ್ತಿಸಿದೆ 1880ರ ದಶಕದಲ್ಲಿ ಅರಣ್ಯ ಕಾಯ್ದೆ ಬಂದಾಗಿಂದ. ಆ ರೀತಿಯಲ್ಲಿ ಅಲ್ಲಿ ಹಿಂಸೆ ಕೊಡ್ತಾ ಇದೆ, ಜನ ಕಣ್ಣೀರಾಗ್ತಾ ಇದ್ದಾರೆ. ಇವತ್ತು ಒತ್ತುವರಿ ತರು ಅಂತ ಹೇಳ್ಕೊಂಡು, ಅಥವಾ ಇದು ನಿನ್ನೆ ನನ್ನ ತಮ್ಮ ನಮ್ಮ ಜಮೀನು ಇಲ್ಲಿದೆ, ಸ್ಯಾಟಲೈಟಲ್ಲಿ ಇದು ಬೆಳೆ ಪರಿಹಾರ ಅಂತ ಹೇಳ್ಕೊಂಡು ಸ್ಯಾಟಲೈಟ್ ನೋಡಿದ್ರೆ ಜಮೀನು ಗುಡ್ಡ ಮೇಲೆ ತೋರಿಸುತ್ತೆ, ನನ್ನ ಜಮೀನಿರೋ ಕಡೆಯಲ್ಲಿ ಜಮೀನು ತೋರಿಸ್ತಾ ಇಲ್ಲ. ನನಗೆ ಪರಿಹಾರ ಇಲ್ಲ, ಇಷ್ಟು ದಿವಸ ಬೆಳೆ ಪರಿಹಾರ ಅಂತ ಬರ್ತಿತ್ತು ಬೆಳೆ ನಷ್ಟಕ್ಕೆ, ಅದೂ ಇಲ್ಲ. ಈಗ ನಮ್ಮ ಜಮೀನಿಗೆ ಪಟ್ಟ ತಗೊಳ್ಳೋಕ್ಕೆ ಅಥವಾ ಅದರದ್ದು ದಾಖಲಾತಿ ತಗೊಳಕ್ಕೆ ಹೋಗೋಣ ಅಂದರೆ ಜಮೀನು ಇದಿಲ್ಲ, ಅಲ್ಲದು ಸಾಕಾಗ್ತಾ ಇದೆ. ಹೀಗೆ ಯಾವುದ್ರಲ್ಲಿ ನೋಡಿದ್ರು ಸರ್ಕಾರದಿಂದ ನಮ್ಗೆ ಹಿಂಸೆ ಆಗ್ತದೆ ಹೊರತು ಒಂದು ಪ್ರಯೋಜನ ಆಗ್ತಿಲ್ಲ. ಈಗ ಇವ್ರು ಬಂದ್ಕೊಂಡು ಈ ಥರ ಒತ್ತುವರಿ ತರುವಂತೆ ಮಾಡ್ತಾ ಇದ್ದಾರೆ ಅಂತೇಳಿ. ಸರ್ಕಾರದ ಈ ಅವನೀತಿ ಅಥವಾ ಈ ದುರ್ನೀತಿ, ಈ ದೌರ್ಜನ್ಯಗಳೇ ಜನಗಳನ್ನ ಈ ರೀತಿಯಲ್ಲಿ ಕಾಡಿಗೆ ಹಚ್ತಾ ಇದೆ, ಜನಗಳನ್ನ, ಯುವಕರನ್ನ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಈ ಬೇಡಿಕೆಗಳು 3. ಮೊದಲನೇದು ಈಗಾಗಿರೋ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಇದೆ, ಅದು ಅನಿವಾರ್ಯವೂ ಆಗಿರಲಿಲ್ಲ, ಅದು ಅಚಾತುರ್ಯವೂ ಅಲ್ಲ, ಅದಂತೂ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಒಂದು ಸರ್ಕಾರಿ ಕೊಲೆ. ಈ ಥರ ಎನ್ಕೌಂಟರ್ಗಳಾದಾಗ ಸರ್ಕಾರಿ ನಿಯಮದ ಪ್ರಕಾರವೇ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲೆ ಆಗಬೇಕು ಮತ್ತು ಅದು ಬೇರೆ ಎಲ್ಲ ಕೇಸ್ ಥರ ನಡೆಯಬೇಕು ಅನ್ನೋದು ಒಂದು ನಿಯಮ. ಮಾನವ ಹಕ್ಕುಗಳ ಹೋರಾಟಗಾರರು ನಿರಂತರವಾಗಿ ಹೋರಾಡಿದ ಮೇಲೆ ಸರ್ಕಾರ ಆ ನಿಯಮ ಮಾಡಿದೆ. 11A 302 ಒಳಗಡೆ 11A ಅನ್ನೋ ಸೆಕ್ಷನ್ನಲ್ಲಿ ಈ ಪ್ರಾವಿಷನ್ ಇದೆ. ಈ ಪ್ರಾವಿಷನ್ನ ಅಡಿಯಲ್ಲಿ ಯಾರು ಈ ವಿಕ್ರಮ್ ಗೌಡ ಅವ್ರನ್ನ ಹತ್ಯೆ ಮಾಡಿದಾರೋ ಎನ್ಕೌಂಟರ್ಸಲ್ಲಿ, ಅವ್ರ ವಿರುದ್ಧ ಅದೇ ರೀತಿಯಲ್ಲಿ ಒಂದು FIRನ ದಾಖಲಿಸಿ ಮುಂದೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರವನ್ನು ಇದ್ರ ಮೂಲಕ ಬೇಡಿಕೆ ಇಡ್ತೀವಿ. ಮೊದಲನೇದು. ಎರಡನೇದು, ಇದ್ರ ಬಗ್ಗೆ ಮಾಹಿತಿ ಯಾರಿಗೂ ಸರಿಯಾಗಿ ಇಲ್ಲ. ಒಂದು ಪ್ರಕಾರ, ವರದಿ ಪ್ರಕಾರ ಅವನು ಆಗ್ಲೇ ಮುಗಿಸಿ ಒಳಗಡೆ ತೊಗೊಂಡೋಗಿ ಮಾಡಿರ್ಬೋದು, ಯಾಕೆಂದರೆ ಇವೆಲ್ಲ ಹಿಂದೆ ನಡೆದಿರೋದು. ಅಥವಾ ಅಲ್ಲಿ ಒಬ್ಬರನ್ನ ಇಷ್ಟೊಂದು ಜನ ಸುತ್ತುವರೆದಾಗ ಒಂದು ಅರೆಸ್ಟ್ ಮಾಡ್ಬೋದಾಗಿತ್ತು, ಪ್ರತಿಬಂಧಿಸ್ಬೋದಾಗಿತ್ತು, ಕೊಲೆ ಮಾಡೋ ಒಂದು ಅನಿವಾರ್ಯತೆ ಇತ್ತೆ, ಅದು ಗೊತ್ತಿಲ್ಲ. ಹಾಗಾಗಿ ಎರಡನೇ ಡಿಮ್ಯಾಂಡ್ ಏನಂದರೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ನಡೆಸಬೇಕು. ಸರ್ಕಾರಕ್ಕೆ ಆ ಹೊಣೆ ಇದೆ, ಅದ್ರ ಮೂಲಕ ಮಾತ್ರ ಸತ್ಯ ಅನ್ನೋದು ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿವರೆಗೆ ನಡೆದಿರುವಂಥ ಎಲ್ಲ ಎನ್ಕೌಂಟರ್ಗಳಲ್ಲಿ ಸುಮಾರು 70ರಿಂದ 80% ಫೇಕ್ ಎನ್ಕೌಂಟರ್ಸ್. ಅವ್ರ ಕೈಯಿಂದ ಶಸ್ತ್ರಾಸ್ತ್ರ ಇದ್ದು ಆತ ಗುಂಡಿನ ದಾಳಿ ನಡೆಸಿದರೆ ಅದಕ್ಕೇನಾದರೂ ಒಂದು ದಾಖಲೆ ಇರಬೇಕಲ್ಲ, ಗುಂಡಿನ ಮಾರ್ಕಗಳು ಇರಬೇಕಲ್ಲ. ಸಾಮಾನ್ಯವಾಗಿ ಇರಲ್ಲ. ಪೊಲೀಸ್ನವ್ರು ಹೊಡೆದ ಮಾರ್ಕ್ಗಳು ಇರುತ್ತೆ, ಅವ್ರ ವಿರುದ್ಧವಾದ ಮಾರ್ಕ್ಗಳು ಕಡಿಮೆ ಇರಲಿ. ಹಾಗಾಗಿ ಒಂದು ಜುಡಿಷಿಯಲ್ ಎನ್ಕ್ವೈರಿ. ಬಟ್ ಮೂರನೇದು ತುಂಬ ಮುಖ್ಯವಾದ ನಮ್ಮ ಬೇಡಿಕೆ ಏನಂದರೆ, ಇಲ್ಲಿ ಮತ್ತೆ ನಕ್ಸಲಿಸಮ್ ಶುರುವಾಗಿದೆ ಅನ್ನೋ ಒಂದು ನೆಪದಲ್ಲಿ ಈಗಾಗಲೇ ಹರಳುಗಟ್ತಾ ಇರುವಂಥ ಆದಿವಾಸಿಗಳ ಪ್ರತಿಭಟನೆ ನಡೀತಾ ಇದೆ ಕಸ್ತೂರಿ ವರದಿಯ ವಿಚಾರದಲ್ಲಿ. ಆ ಒಂದು ಅಜಿಟೇಷನನ್ನು ದಮನ ಮಾಡೋದಕ್ಕೆ ಇದೊಂದು ಮುನ್ನುಡಿ ಅಂತ ನಾನು ಭಾವಿಸ್ತೇನೆ. ಈ ನೆಪದಲ್ಲಿ ಮೇಲೆ ಯಾವುದೇ ಪ್ರಜಾತಾಂತ್ರಿಕ ಚಳವಳಿಗಳನ್ನು ಮಲೆನಾಡಿನ ಸರಹದ್ದಿನಲ್ಲಿ ಆಗಕ್ಕೆ ಬಿಡದೆ ಹಾಗೆ ಮಾಡೋ ಎಲ್ಲ ಆದಿವಾಸಿಗಳನ್ನು ಅಣೆಪಟ್ಟಿ ಕಟ್ಟಿ ನಕ್ಸಲೈಟ್ ಅಂತ ಒಳಗಡೆ ಹಾಕ್ಬೋದು. ಮೂಲಕ ಅರ್ಬನ್ ನಕ್ಸಲೈಟ್ಸ್ ಅಂತ ಇದ್ರ ಬಗ್ಗೆ ಮಾತಾಡೋರನ್ನು ಕೂಡ ಸೈಲೆನ್ಸ್ ಮಾಡಿಸ್ಬೋದು. ಇದು ಕಾಂಗ್ರೆಸ್ನವರೇ ಹುಟ್ಟಾಕಿದ ಚಾಳಿ. BJP ಚೆನ್ನಾಗಿ ನಡೆಸ್ತಾ ಇದ್ರೆ ಇದರಲ್ಲಿ ವ್ಯತ್ಯಾಸ ಇಲ್ಲ. ಹಾಗಾಗಿ ಇದನ್ನು ಮಾಡಿದ್ರೆ ಭಾಳ ದೊಡ್ಡ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ ಮತ್ತು ಇದು ಬಹಳ ಘೋರವಾದ ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ. ಇದು ನಮ್ಮ ಮೂರನೇ ಡಿಮ್ಯಾಂಡು. ಅಲ್ಲಿ ಏನು ನಡೆಯುತ್ತೋ ಪ್ರಜಾಸತ್ತಾತ್ಮಕವಾದ ಹೋರಾಟ, ಅದನ್ನು ಪ್ರಜಾಸತ್ತಾತ್ಮಕವಾಗಿಯೇ ನಿರ್ವಹಿಸಬೇಕು ಸರ್ಕಾರ. ಅದು ಅದರ ಒಂದು ಸಾಂವಿಧಾನಿಕ ಜವಾಬ್ದಾರಿ ಮತ್ತು ಕರ್ತವ್ಯ, ಅದನ್ನು ಮಾಡಲಿ ಅನ್ನೋದು ನಮ್ಮ ಮೂರನೇ ಡಿಮ್ಯಾಂಡ್. ಯಾಕೆಂತಂದರೆ ಇನ್ನು ಮುಂದೆ ಇದೇ ನೆಪದಲ್ಲಿ ಇನ್ನೊಂದಷ್ಟು ಸಂಘರ್ಷಗಳಾಗ್ಬೋದು. ಇನ್ನೊಂದು ಅಂಶ ಇದೆ. ಯಾರು ತಾವು ಇನ್ನೂ ಸಶಸ್ತ್ರ ಹೋರಾಟದಲ್ಲಿ ನಂಬಿಕೆ ಇಟ್ಟು ಹೋರಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೋ
ಅವ್ರಿಗೆ ನಮ್ಮ ಮನವಿ ಏನಂತಂದರೆ, ಹಿಂದೆ ಶಾಂತಿಗಾಗಿ ನಾಗರಿಕರ ವೇದಿಕೆಯ ಹೆಸರಿನಲ್ಲಿ ಗೌರಿ ಲಂಕೇಶ್, ದೊರೆಸ್ವಾಮಿ, ಸುಬ್ಬಯ್ಯ ಅವರ ನೇತೃತ್ವದಲ್ಲಿ ನಾವು ಈ ಸಂಧಾನವನ್ನು ಮಾಡಿದ್ದು ಉಂಟು. ಈಗಲೂ ಅದಕ್ಕೆ ಅವಕಾಶ ಇದೆ. ನಾವು ನಮ್ಮ ಒಂದು ಆಫರ್ ಏನಂದರೆ, ನೀವು ಮಾತುಕತೆ ಬರೋದಾದರೆ ಸರ್ಕಾರದ ಜೊತೆ ನಮ್ಮನ್ನು ಸಂಪರ್ಕಿಸಿದರೆ ನಾವು ಆ ಮಾತುಕತೆಯನ್ನು ನಿರ್ವಹಿಸೋದಕ್ಕೆ ಸಿದ್ಧ ಇದ್ದೇವೆ, ಮಾನವ ಹಕ್ಕು ಸಂಘಟನೆಗಳ ಮೂಲಕ. ಜೊತೆಗೆ ಈಗಾಗಲೇ ಸರ್ಕಾರವೇ ನೇಮಿಸಿದ ಒಂದು ಶಾಂತಿ ಸಮಿತಿ ಇದೆ, ಅವರ ಮೂಲಕ ಕೆಲಸ ಮಾಡಿ ನಾವು ಅವ್ರನ್ನ ಮುಖ್ಯವಾಹಿನಿಗೆ ಬರ್ತಾರೋ ಇಲ್ಲ ಬೇರೆ ರೀತಿಯಲ್ಲಿ ಅವರು ಸವಲತ್ತು ಪಡೀತಾರೋ ಅವ್ರಿಗೆ ಬಿಟ್ಟಿದ್ದು. ಆದರೆ ಅವ್ರನ್ನ ಒಂದು ಸಂಧಾನಕ್ಕೆ ಕರೆಯುವ ಒಂದು ಆಫರ್ನ ನಾವು ಇದ್ರ ಮೂಲಕ ಕೊಡ್ತಾ ಇದ್ದೇವೆ. ಸರ್ಕಾರ ಕೂಡ ಇದಕ್ಕೆ ಭಾಳ ಪಾಸಿಟಿವ್ ಆಗಿ ಸ್ಪಂದಿಸಬೇಕು. ಬಹುಶಃ ಇಡೀ ದೇಶದಲ್ಲಿ ಸಿರಿಮನೆ ನಾಗರಾಜ್ ಮತ್ತು ನೂರ್ ವಾಪಸ್ ಬಂದು ಅವರು ಕಾನೂನು ಕಟ್ಟಳೆಯನ್ನು ಎದುರಿಸಿ ಈಗಿನ ಜನ ಹೋರಾಟದಲ್ಲಿ ತೊಡ್ಕೊಂಡಿರುವಂಥ ಒಂದು ಭಾಳ ಅಪರೂಪದ್ದು, ಭಾಳ ಯುನೀಕ್ ಆಗೋದು, ಫಸ್ಟ್ ಟೈಮ್. ಯಾಕೆಂದರೆ ಅವ್ರು ಯಾವುದೇ ಪ್ಯಾಕೇಜನ್ನು ಒಪ್ಕೊಳ್ಳದೆ ಮಾಡೋದು. ಅದೇ ಥರ ಆ ಕರ್ನಾಟಕ ಸರ್ಕಾರ ಇದನ್ನು ಏನು ಅನುವು ಮಾಡಿಕೊಡ್ತೋ ಈಗಲೂ ಸರ್ಕಾರ ಅದನ್ನು ಅನುವು ಮಾಡಿಕೊಡ್ಬೇಕು ಮತ್ತು ಅದಕ್ಕೆ ಇವರು ಸ್ಪಂದಿಸಬೇಕು. ಎರಡನ್ನೂ ನಾವು ಒಟ್ಟಿಗೆ ಮನವಿಯನ್ನು ಈ ಮೂಲಕ ಮಾಡ್ತೀವಿ. ಈಗ ವಿಕ್ರಮ್ ಗೌಡ ಅವರು ಟ್ರೈಬಲ್ ಸಂಬಂಧಪಟ್ಟವರು, ಇವ್ರನ್ನ ಎನ್ಕೌಂಟರ್ ನೆಪದಲ್ಲಿ ಹತ್ಯೆ ಮಾಡಿರೋದು ತುಂಬ ಖಂಡನೀಯ. ದಲಿತ ಚಳವಳಿ ಇದನ್ನು ತುಂಬ ತೀವ್ರವಾಗಿ ಖಂಡಿಸುತ್ತೆ ಅಂತ ನಾನು ಅದು ಭಾವಿಸ್ತೀನಿ. ಹಾಗಾಗಿ ಇದೊಂಥರ ದಮನಕಾರಿ ನೀತಿ ಕೇಂದ್ರ ಸರ್ಕಾರ ಏನು ಮಣಿಪುರದಲ್ಲಿ ಕುಕ್ಕಿ ಜನಾಂಗದ ಮೇಲೆ ನಡೀತಾ ಇದ್ರು, ಪ್ಯಾರಾಮಿಲಿಟ್ರಿ ಫೋರ್ಸಸ್ ಕಳಿಸಿ ಅದರ ನಾಡಿ ಹಿಡಿದು ನೋಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಈ ನಾಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಒಂಥರ ದೌರ್ಜನ್ಯ ನಡೆಸುವಂಥ ಸರ್ಕಾರ ಆಗಿರೋದು ಖಂಡನೀಯ ಅಂತ ಹೇಳ್ತಾ, ಈ ಡೆಮೊಕ್ರೆಟಿಕ್ ವ್ಯವಸ್ಥೆ ಒಳಗೆ ಚಳುವಳಿಗಳು ಒಂದು ಪ್ರಜಾಸತ್ತೆ ಉಳಿಸ್ಕೋಬೇಕು ಮತ್ತು ಡೆಮೋಕ್ರಸಿಯನ್ನು ಉಳಿಸ್ಕೋಬೇಕು ಮತ್ತು ಸಾಂಸ್ಕೃತಿಕವಾಗಿ ಒಂದು ಚಳುವಳಿಯ ರಾಜಕಾರಣವನ್ನು ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀವಿ. ಆ ದಿಕ್ಕಿನಲ್ಲಿ ಸಾಗೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.